ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ, ಸೊ ಅವರಿಬ್ಬರನ್ನ ಹೇಗೆ ಸಂಭಾಳಿಸ್ತೀರಾ ಅಂತ. ಬೇಡ ಹಾಲು ಕುಡ್ದಿಲ್ಲಪ್ಪ ನೀನು. ಹಾಲು ಕುಡಿಬೇಕು, ಚೆನ್ನಾಗಿ ಹಾಲು ಕುಡಿತೀಯಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ತುಂಬ ಜನರು ಕೇಳ್ತಾ ಇದ್ರಿ ನೀವು ಕಾಮೆಂಟ್ಸ್ ಮಾಡಿಬಿಟ್ಟು, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ದಿನವಿಡೀ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ, ಸೊ ಅವರಿಬ್ಬರನ್ನ ಹೇಗೆ ಸಂಭಾಳಿಸ್ತೀರಾ ಅಂತ ಹೇಳಿಬಿಟ್ಟು. ಈಗ ನೋಡಿ, ಇದೆಲ್ಲ ನಾನು ಒಬ್ಬಳೇ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಸೊ ನನ್ನ ಜೊತೆಗೆ ರಾಜು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಆದರೂ ನಿಮ್ಮೆಲ್ಲರಿಗೂ ತಿಳ್ಕೊಬೇಕು ಅನ್ನೋ ಕುತೂಹಲ ಇದ್ದೇ ಇರುತ್ತಲ್ವ. ಅಂದರೆ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತಾರೆ ಇವರು, ಮಗುನ ಸ್ಕೂಲಿಗೆ ಕಳಿಸ್ಬಿಟ್ಟು ಆ ಪುಟ್ಟ ಮಗುನ ನೋಡ್ಕೊಳ್ಳೋದಾಗಿರ್ಬೋದು, ಕೆಲಸ, ಅಡುಗೆ, ಇದೆಲ್ಲ ಹೇಗೆ ಮಾಡ್ತಾರೆ ಅಂತ. ಹೌದು, ನನಗೂ ಕೂಡ ಡಿಫಿಕಲ್ಟ್ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ. ಅಂದರೆ ಒಂದು ಟೈಮ್ ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ. ಈ ಕೆಲಸ ಈ ಟೈಮ್ನಲ್ಲಿ ಮುಗಿಸ್ಬಿಡ್ಬೇಕು, ಇದನ್ನು ಈ ಟೈಮ್ಗೆಲ್ಲ ಆಗೋ ಥರ ನೋಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಕಂಪ್ಲೀಟಾಗಿ ಆಗದೇ ಇದ್ದರೂ ಒಂದು ತಕ್ಕ ಮಟ್ಟಿಗಂತೂ ಆಗುತ್ತೆ. ಸೊ ನಾನು ಬಂದು ಡೈಲಿ 7 ಗಂಟೆಗೆ ಎದ್ದೊಳ್ತೀನಿ. ನಾನಿದ್ದು ಸ್ವಲ್ಪ ಫ್ರೆಶಪ್ ಆಗಿ ಅದಾದಮೇಲೆ ರಾಜುನ ಎಬ್ಬಿಸ್ತೀನಿ. ಸೊ ನಿಮಗೆ ನಮ್ಮಿಬ್ಬರು ಮಕ್ಕಳನ್ನ ಇಟ್ಕೊಂಡು ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದನ್ನು ಈ ವ್ಲಾಗ್ನಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೆಲ್ಲ ನಡೆಯುತ್ತೆ ಅನ್ನೋದು ಈ ವ್ಲಾಗ್ನಲ್ಲಿ ತೋರಿಸ್ತೀನಿ. ಇವತ್ತು ಯಾಕೋ ಪುಟಾಣಿ ಬೇಗನೆ ಎದ್ಬಿಟ್ಟಿದ್ದಾನೆ ಬೆಳಗ್ಗೆನೆ, ಅದಕ್ಕೆ ಸ್ವಲ್ಪ ಫೀಡ್ ಮಾಡಿಬಿಟ್ಟು ಮಲಗಿಸಿ ನನ್ನ ಕೆಲಸನ ಮಾಡ್ಕೋತೀನಿ. ಸೊ ಎದ್ದ ತಕ್ಷಣವೇ ಹೋಗ್ಬಿಟ್ಟು ನಾನೇನು ಕೆಲಸ ಸ್ಟಾರ್ಟ್ ಮಾಡೋದಿಲ್ಲ, ಯಾಕೆಂದರೆ ನೈಟೆಲ್ಲ ಇವನಿಗೆ ಫೀಡ್ ಮಾಡ್ತಾ ಇರ್ತೀನಲ್ವ, ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಸೊ ಹಾಗಾಗಿ ಫಸ್ಟು ಹೋಗ್ಬಿಟ್ಟು ನಾನು ಒಂದು ಗ್ಲಾಸ್ ಹಾಲು ಕುಡಿತೀನಿ. ಹಾಲು ಕುಡಿದು ಏನಾದರೂ ತಿನ್ಬೇಕು ಅನ್ಸಿದ್ರೆ ಹಾಲು, ಬ್ರೆಡ್ಡು ಆ ಥರ ತೊಗೊಂಡ್ಬಿಡ್ತೀನಿ. ಅದಾದಮೇಲೆ ಹಂಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಇನ್ನು ರಾತ್ರಿ ಹೊತ್ತಿನಲ್ಲಿ ಪಾಪುನ ಬಂದುಬಿಟ್ಟು ನನ್ನ ಹತ್ರ ಬೆಡ್ ಮೇಲೆ ಮಲಗಿಸ್ಕೊತೀನಿ. ಇನ್ನು ಡೇ ಟೈಮ್ನಲ್ಲಿ ಮಾತ್ರ ಈ ಥರ ತೊಟ್ಲಲ್ಲಿ ಮಲಗಿಸ್ತೀನಿ. ತುಂಬ ಜನರು ಕೇಳ್ತಾಯಿದ್ರು ಈ ತೊಟ್ಲು ಎಲ್ಲಿ ತೊಗೊಂಡ್ರಿ ಅಂತ. ಸೊ ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿರೋಂಥದ್ದು. ಅಷ್ಟು ಚೆನ್ನಾಗಿದೆ ಅಂತಲೂ ಹೇಳಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿಲ್ಲ ಅಂತಲೂ ಇಲ್ಲ. ಬಟ್ ನನಗೆ ಎಮರ್ಜೆನ್ಸಿಗೆ ಬೇಕಾಗಿತ್ತು, ಹಾಗಾಗಿ ತೊಗೊಂಡೆ. ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನಾಳೆಗೆ ಏನು ಮಾಡಬೇಕು ಅಡುಗೆ ಅನ್ನೋದು ಒಂದು ದಿವಸ ಮುಂಚಿತವಾಗೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದರಿಂದ ತುಂಬ ಟೈಮ್ ಸೇವ್ ಆಗುತ್ತೆ. ಇನ್ನು ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಒದಗಿದೆ ಅಂತ. ಈ ಚಳಿಗಾಲದಲ್ಲಿ ಅವೆನಲ್ಲಿಟ್ಟರೆ ಹಿಟ್ಟು ಚೆನ್ನಾಗಿ ಒದಗುತ್ತೆ. ಇಲ್ಲ ಅಂತ ಅಂದರೆ ಒಂದು ಬೆಚ್ಚಗಿರೋಂತಹ ಜಾಗದಲ್ಲಿ ಹಿಟ್ಟು ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಕುಟಾಣಿ ಅಂತ ಹೇಳ್ತೀವಲ್ವ, ಅದನ್ನು ಇಟ್ಬಿಟ್ಟು ಸೈಡಿಗೆ ಇಟ್ಟರೂ ಕೂಡ ಹಿಟ್ಟು ಚೆನ್ನಾಗಿ ಒದಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಇನ್ನು ಇದಕ್ಕೆ ಸಬ್ಬಸಿಗೆ ಸೊಪ್ಪು, ಒಗ್ಗರಣೆ ಎಲ್ಲ ಮಾಡ್ಕೋತೀನಲ್ವ, ಇದನ್ನು ರೆಡಿ ಮಾಡ್ಕೋತೀನಿ. ಮತ್ತು ಚಿನಿಮಾನ ರೆಡಿ ಮಾಡಿಬಿಟ್ಟು ಆನಂತರ ಪಡ್ಡುನ ಹಾಕ್ಕೊಡ್ತೀನಿ. ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ. ಇನ್ನು ಸ್ಕೂಲಿಗೆ ಅವಳಿಗೆ ಬಾಕ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಸ್ಕೂಲಿನ ಫುಡ್ ಚಾರ್ಟ್ ಪ್ರಕಾರ ಅವಳಿಗೆ ಫ್ರೂಟ್ಸು, ವೆಜಿಟೇಬಲ್ಸ್ ಕೊಟ್ಟು ಕಳಿಸ್ಬೇಕು. ಇನ್ನು ಅಷ್ಟರಲ್ಲಿ ಚಿನಿಮನೆ ಎಬ್ಬಿಸ್ಬಿಟ್ಟು ರಾಜು ಸ್ನಾನ ಮಾಡಿಸ್ತಾರೆ. ಇನ್ನೊಂದು ಕಡೆ ಪಾಪುಗೆ ಸ್ನಾನ ಮಾಡಿಸೋರು ಬಂದ್ಬಿಟ್ಟು ಮಗುಗೆ ಸ್ನಾನ ಮಾಡಿಸ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ಅವನನ್ನು ರೆಡಿ ಮಾಡಿ ಮತ್ತೆ ಅವನಿಗೆ ಫೀಡ್ ಮಾಡಿಬಿಟ್ಟು ಮಲಗಿಸ್ತೀನಿ. ಇನ್ನು ಪಾಪು ಅಂತೀರಾ ಸ್ನಾನ ಮಾಡ್ಕೊಂಡು ಬರೋದೇ ಮಲಗಿಬಿಡ್ತಾನೆ. ಇನ್ನು ಚಿನಿಮ ಬ್ರಷ್ ಮಾಡಿ ಸ್ನಾನ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗೇ ಆಗುತ್ತೆ. ಅದಕ್ಕಾಗಿ ರಾಜು ಏನು ಮಾಡ್ತಾರೆ ಅಂದರೆ ಅವಳನ್ನು ಸ್ವಲ್ಪ ಆಟ ಆಡಿಸ್ತಾ, ತಮಾಷೆ ಮಾಡಿಸ್ತಾ, ಅವಳಿಗೆ ಏನೆಲ್ಲ ಇಷ್ಟ ಆಗುತ್ತೋ ಅದನ್ನೆಲ್ಲ ಹೇಳ್ಕೊಡ್ತಾ ಆಟ ಆಡಿಸ್ತಾ ಸ್ನಾನ ಮಾಡಿಸ್ತಾರೆ. ಇನ್ನು ಆಲ್ರೆಡಿ ನಾನು ಚಟ್ನಿ ಎಲ್ಲ ಮಾಡಿಟ್ಟಿದ್ದೆ. ಇನ್ನು ಪಡ್ಡು ಒಂದೇ ಬಿಸಿ ಬಿಸಿಯಾಗಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಒಗ್ಗರಣೆ ಎಲ್ಲ ಹಾಕಿಟ್ಟಿದ್ದೆ. ಇನ್ನು ಉಪ್ಪಿಟ್ಟು, ಅವಲಕ್ಕಿ ಇಂಥದ್ದಾದರೆ ಆವಾಗಿಂದ ಅವಾಗೆ ಒಗ್ಗರಣೆ ಹಾಕಿಬಿಟ್ಟು ಒಂದು ಹಾಟ್ ಬಾಕ್ಸ್ಗೆ ಹಾಕಿ ಎತ್ತಿಡ್ತೀನಿ. ಇನ್ನು ಅದಾದಮೇಲೆ ರಾಜು ಯೂನಿಫಾರ್ಮ್ ಹಾಕಿಬಿಟ್ಟು ಚಿನಿಮಾನ ಕರ್ಕೊಂಡು ಬರ್ತಾರೆ. ಸ್ವಲ್ಪ ತಲೆ ಕೂದಲೆಲ್ಲ ಒಣಗಬೇಕಲ್ವ, ಆ ಟೈಮ್ನಲ್ಲಿ ಅವಳಿಗೆ ತಿಂಡಿ ಹಾಕ್ಕೊಡ್ತೀನಿ. ಅದು ಅಲ್ಲದೆ ಚಿನಿಮಾ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಿನ್ನೆನೇ ಪಡ್ಡು ಕೇಳಿದ್ಲು. ಅದಕ್ಕಾಗಿ ಅವಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ನಾನು ಮಾಡಿಕೊಟ್ರೆ ನನಗೂ ಖುಷಿ ಆಗುತ್ತೆ. ಇನ್ನು ಬೆಳಗ್ಗೆ ಹೊತ್ತು ತಿಂಡಿ ನಾವು ತಿನ್ನಿಸ್ಬೇಕು ಅಂತ ಏನಿಲ್ಲ, ಅವಳೇ ತಿಂತಾಳೆ. ಇನ್ನು ಅದಾದಮೇಲೆ ಅವಳಿಗೆ ಜಡೆ ಹಾಕಿಬಿಟ್ಟು ರೆಡಿ ಮಾಡಿಬಿಟ್ಟು ನಾನು ಕಾರ್ ಹತ್ತಿಸಿ ಬರ್ತೀನಿ. ಅಷ್ಟರಲ್ಲಿ ರಾಜು ಒಂದು ಗ್ಲಾಸ್ ಬಿಸಿನೀರು ಕುಡ್ಕೊಂಡು, ಹಾಗೆ ರಾತ್ರಿನೇ ಬಾದಾಮಿ ನೆನೆಸಿಟ್ಟಿರ್ತೀನಿ ಅವ್ರಿಗೋಸ್ಕರ. ಸೊ ಅದನ್ನು ತಿಂದ್ಬಿಟ್ಟು ಬರ್ತಾರೆ.
ಏಕೆಂದರೆ ಅವರು ಕೂಡ 9:30 10 o'clockವರೆಗೂ ಬರೀ ಖಾಲಿ ಹೊಟ್ಟೆಲಿದ್ದರೆ ಕಷ್ಟ ಅಲ್ವಾ, ಅದಕ್ಕಾಗಿ ಸೊ ಬಾದಾಮಿ ತಿಂದ್ಬಿಟ್ಟು ಅವರು ಹೊರಡ್ತಾರೆ. ಇನ್ನು ಚಿನಿಮಾಗೆ ನಾನು ಟಾಟಾ ಮಾಡಿಬಿಟ್ಟು ಅವಳನ್ನು ಕಳಿಸ್ಕೊಟ್ಟು ಬರ್ತೀನಿ. ಇನ್ನು ಅವಳನ್ನು ಸ್ಕೂಲಿಗೆ ರಾಜು ಬಿಟ್ಟು ಬರೋಷ್ಟರಲ್ಲಿ ನಾನು ತಿಂಡಿನ ತಿನ್ಕೊಂಡ್ಬಿಟ್ಟು ರಾಜುಗೆ ಬಿಸಿ ಬಿಸಿಯಾಗಿ ಪಡ್ಡುನ ಮಾಡಿಟ್ಟಿರ್ತೀನಿ. ಫ್ರೆಂಡ್ಸ್, ನನಗೆ ತುಂಬ ಜನರು ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು, ಅಕ್ಕ ಡ್ಯಾಂಡ್ರಫ್ಗೆ ಏನು ಮಾಡಬೇಕು ಅಂತ. ಸೊ ಈಗ ನೋಡಿ, ಡ್ಯಾಂಡ್ರಫ್ ನನಗೂ ಕೂಡ ಸ್ವಲ್ಪ ಲೈಟಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಒಂದು ಒಳ್ಳೆ ಹೇರ್ ಆಯಿಲ್ ಬಗ್ಗೆ ತಿಳಿಸೋಣ ಅನ್ಕೊಂಡಿದ್ದೀನಿ. ಅದು ಯಾವುದು ಅಂದರೆ ಟೈಕ್ ಆಯುರ್ವೇದ ಕೋ ಅವರ ಮೇಥಿ ಆಂಟಿ ಡ್ಯಾಂಡ್ರಫ್ ಹೇರ್ ಆಯಿಲ್. ಇದನ್ನ ಮೇಥಿ, ಆಮ್ಲ ಮತ್ತು ಭೃಂಗರಾಜನ್ನ ಬಳಸಿ ತಯಾರಿಸಿರ್ತಾರೆ. ಇದು ನೆತ್ತಿಯ ಮೇಲೆ ಫಂಗಲ್ ಬೆಳವಣಿಗೆಯ ಜೊತೆ ಹೋರಾಡಿ ಡ್ಯಾಂಡ್ರಫ್ ಅನ್ನ ಕಡಿಮೆ ಮಾಡುತ್ತೆ. ಜೊತೆಗೆ ನೆತ್ತಿಗೆ ಒಳ್ಳೆ ನರಿಶ್ಮೆಂಟ್ ಅನ್ನ ಕೊಟ್ಟು ನೆತ್ತಿಯ ಆರೋಗ್ಯವನ್ನ ಮೇಂಟೈನ್ ಮಾಡುತ್ತೆ. ಇದನ್ನ ಬಳಸೋದಂತೂ ತುಂಬಾ ಅಂದ್ರೆ ತುಂಬಾ ಈಸಿ. ಇದನ್ನ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಓವರ್ ನೈಟ್ ಆದ್ರೂ ಹಾಗೆ ಬಿಡ್ಬಹುದು, ಅಥವಾ ಕೆಲವು ಗಂಟೆಗಳು ಹಚ್ಕೊಂಡ್ಬಿಟ್ಟು ಆನಂತರ ಸ್ನಾನ ಮಾಡಬೇಕು. ಇದರಲ್ಲಿರುವಂತಹ ಮೆಂತ್ಯ ಪ್ರೋಟೀನ್ ನೆತ್ತಿಯ ಸಮಸ್ಯೆಗಳಿಗೆ ಒಳ್ಳೆ ಪರಿಹಾರ ಕೊಡುತ್ತೆ. ಹಾಗೆ ಆಮ್ಲದಲ್ಲಿರುವಂತಹ ವಿಟಮಿನ್ ಸಿ ನೆತ್ತಿಗೆ ಒಳ್ಳೆ ನರಿಶ್ಮೆಂಟ್ ಅನ್ನ ಕೊಡುತ್ತೆ. ಮತ್ತು ಇದರಲ್ಲಿ ಭೃಂಗರಾಜ್ ಅನ್ನ ಕೂಡ ಬಳಸಿರ್ತಾರೆ ಅಂತ ಹೇಳಿದ್ನಲ್ವಾ, ಇದು ಆಂಟಿ ಮೈಕ್ರೋಬಲ್ ಪ್ರಾಪರ್ಟೀಸ್ ಅನ್ನ ಹೊಂದಿರುತ್ತೆ. ಹಾಗಾಗಿ ಡ್ಯಾಂಡ್ರಫ್ ಜೊತೆ ಹೋರಾಡಿ ಡ್ಯಾಂಡ್ರಫ್ ಅನ್ನ ಕಡಿಮೆ ಮಾಡ್ತಾ ಬರುತ್ತೆ. ಸೊ ಈ ಮೂರು ಸೇರಿ ನೆತ್ತಿಯನ್ನ ಆರೋಗ್ಯವಾಗಿ ಇಡುವುದಲ್ಲದೆ ಡ್ಯಾಂಡ್ರಫ್ ಅನ್ನ ಸಂಪೂರ್ಣವಾಗಿ ಹೋಗ್ಲಾಡಿಸುತ್ತೆ. ಸೊ ಈ ರೀತಿ ರಾಜು ಹತ್ರ ಮಸಾಜ್ ಮಾಡಿಸ್ಕೊಳ್ಳೋದೆ ತುಂಬಾ ರಿಲೀಫ್ ಅನಿಸುತ್ತೆ ನನಗೆ. ಇನ್ನು ಎವ್ರಿ 2 hours ಪಾಪುಗೆ ಹಾಲು ಕುಡಿಸ್ಬೇಕಲ್ವಾ. ಒಂದು ವೇಳೆ ಅವನೇ ಎದ್ದಿಲ್ಲ ಅಂದರೆ ನಾನೇ ಎಬ್ಬಿಸ್ಬಿಟ್ಟು ಫೀಡ್ ಮಾಡ್ತಾ ಇರ್ತೀನಿ. ಕೆಲವೊಂದ್ಸಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿರ್ತಾನೆ. ಫ್ರೆಂಡ್ಸ್, ಇನ್ನು ಈಗ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ರೆಡಿ ಮಾಡಿಬಿಟ್ಟು ಮಲ್ಗೋಣ ಅಂತ. ಪಾಪು ಬೇರೆ ಎದ್ದಿದ್ದಾನೆ. ಈಗ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಸ್ಕೊಂಡೆ. ಸೊ ಫಸ್ಟು ಅಡುಗೆ ಮಾಡಿಟ್ಟು ಮಲಗಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಎದ್ದೊಳೋದು ಎಷ್ಟೊತ್ತಾಗತ್ತೋ ಏನೋ. ಸೊ ಆಂಟಿ ಬೇರೆ ಕೆಲಸ ಮಾಡ್ತಾಯಿದ್ದಾರೆ, ಅದಕ್ಕೆ ಅಡುಗೆ ಇವತ್ತು ನಾನೇ ಮಾಡ್ತಾಯಿದ್ದೀನಿ. ಬೇಳೆ ಸಾರು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಏನು ಗೊತ್ತಾ, ಈಗ ಕೆಲವ್ರು ಅಂದ್ಕೊಳ್ತಾರೆ ಅಡುಗೆ ಎಲ್ಲ ನೀವು ಯಾಕೆ ಮಾಡೋಕ್ಕೆ ಹೋಗ್ತೀರಾ ಅಂತ. ನೋಡಿ, ನಾನು ಬರೀ ಸಾರು ಒಂದೇ ಮಾಡ್ಕೋತೀನಿ. ರೈಸ್ ಬಂದುಬಿಟ್ಟು ನಾನು ರೈಸ್ ಕುಕ್ಕರಲ್ಲಿ ಇಟ್ಬಿಡ್ತೀನಿ. ಇದರಿಂದ ನನಗೆ ಟೈಮ್ ಸೇವ್ ಆಗುತ್ತೆ. ಅಷ್ಟಾಗಿ ನಾನು ಅಡುಗೆ ಮಾಡಿದ್ದೀನಿ ಅಂತಲೇ ನನಗೆ ಫೀಲ್ ಆಗಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಬ್ಯುಸಿ ಇರ್ತೀನಿ ನಾನು ಅಷ್ಟೇ. ಯಾಕೆಂದರೆ ಅವಳಿಗೆ ಕರೆಕ್ಟ್ ಟೈಮ್ಗೆ ಸ್ಕೂಲಿಗೆ ಕಳಿಸ್ಬೇಕಲ್ವಾ, ಆ ಟೈಮ್ನ ಮ್ಯಾನೇಜ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಇನ್ನು ಒಂದು ದಿವಸದ ಮುಂಚೆನೇ ನಾಳೆ ಏನು ಸಾರು ಮಾಡಬೇಕು ಅಥವಾ ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡಿರೋದ್ರಿಂದ ಕಷ್ಟ ಏನಾಗೋದಿಲ್ಲ. ಕೆಲವೊಂದು ಸಲ ಸೊಪ್ಪೇನಾದರೂ ಮಾಡ್ಬೇಕು ಅಂದ್ಕೊಳ್ಳಿ, ಮುಂಚಿತವಾಗೇ ನಾನು ಸೊಪ್ಪೆಲ್ಲ ಬಿಡಿಸ್ಕೊಂಡಿಟ್ಟಿರ್ತೀನಿ. ಇನ್ನು ಕೆಲವೊಂದು ಪುಡಿಗಳನ್ನೆಲ್ಲ ಮಾಡಿಟ್ಕೊಂಡಿರ್ತೀನಿ. ಇನ್ನು ಎಮರ್ಜೆನ್ಸಿಗೆ ಬೇಕಾಗುತ್ತೆ. ಈಗ ಅನ್ನ ಸಾರು ಮಾಡಿರ್ತೀವಿ, ಅದಕ್ಕೆ ಜೊತೆಗೆ ಏನಾದರೂ ನಂಚ್ಕೊಳಕ್ಕೆ ಚೆನ್ನಾಗಿರಬೇಕು ಅನ್ನೋದಕ್ಕೆ ಈ ಅಗಸೆ ಪುಡಿ, ಕರ್ಬೇವಿನ ಪುಡಿ ಈ ಥರ ಎಲ್ಲ ಮಾಡಿಟ್ಕೊಂಡಿರ್ತೀನಿ. ಇನ್ನು ಸಾರಂತೂ ರೆಡಿ ಆಗಿದೆ. ಅದ್ರ ಜೊತೆಗೆ 3 ಮೊಟ್ಟೆ ಕೂಡ ಕುದಿಸಿದ್ದೀನಿ. ಆಂಟಿ ಇನ್ನು ರೈಸ್ ಒಂದೇ ಮಾಡಿಬಿಡ್ತಾರೆ. ಇನ್ನು ಪಾಪು ಎದ್ದಿದ್ನಲ್ವಾ, ಸರಿ ಅವನನ್ನ ಕೂಡ ಕರ್ಕೊಂಡೋಗ್ಬಿಟ್ಟು ಬೆಡ್ ಮೇಲೆ ಮಲಗಿಸ್ಕೋತೀನಿ. ಅವನಿಗೆ ನಾನು ಜೊತೆಯಲ್ಲಿದ್ದರೆ ಸಾಕು, ಆಟಾಡ್ಕೊತಾ ಇರ್ತಾನೆ ಬೆಡ್ ಮೇಲೆ. ಕೆಲವೊಂದು ಸಲ ನಾನು ನಿದ್ದೆ ಮಾಡಿಬಿಟ್ಟಿರ್ತೀನಿ, ಅವ್ನ ಪಾಡಿಗೆ ಅವ್ನು ಆಟಾಡ್ತಾ ಇರ್ತಾನೆ. ಇನ್ನು ಇದಿಷ್ಟು ಕೆಲಸ ಮುಗಿಸ್ಬಿಟ್ಟು ನಾನು ಮಲಗೋಷ್ಟೊತ್ತಿಗೆ ಒಂದು 11 ಗಂಟೆ ಆಗುತ್ತೆ. ಇನ್ನು ಅದಾದಮೇಲೆ ಒಂದು 12-12:30 ಆ ಟೈಮಿಗೆ ಎದ್ದೊಳ್ತೀನಿ ಮತ್ತೆ ನಾನು. ಇನ್ನು ಸ್ಯಾಟರ್ಡೇ ಸಂಡೇ ಮಾತ್ರ ನಾನು ಮಲ್ಗೋಕ್ಕಾಗೋದಿಲ್ಲ ಮಧ್ಯಾಹ್ನ ಹೊತ್ತಲ್ಲಿ. ಏಕೆಂದರೆ ಚಿನಿಮಾ ಇರ್ತಾಳಲ್ವಾ, ಪಾಪುನ ಬಂದು ಎಬ್ಸೋದು ಅಥವಾ ಪಾಪು ಜೊತೆ ಆಟಾಡೋದು ಅದೆಲ್ಲ ಮಾಡ್ತಿರ್ತಾಳೆ. ಇದರಿಂದ ನನಗೆ ನಿದ್ದೆ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಈ ಸೋಮವಾರದಿಂದ ಶುಕ್ರವಾರವರೆಗೂ ನಾನು ಚೆನ್ನಾಗಿ ನಿದ್ದೆ ಮಾಡ್ಬೋದು ಮಧ್ಯಾಹ್ನ ಟೈಮ್ನಲ್ಲಿ. ಇನ್ನು ಅದಾದಮೇಲೆ ರಾಜು ಚಿನಿಮಾನ ಸ್ಕೂಲಿಗೆ ಬಿಟ್ಟು ಬಂದು ಅವರು ಕೂಡ ತಿಂಡಿನ ತಿಂತಾರೆ. ಇನ್ನು ಅದಾದಮೇಲೆ ಅವರು ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಈ ಟೈಮಲ್ಲಿ ನನಗಿಂತ ರಾಜುಗೆ ಜಾಸ್ತಿ ಕೆಲಸ ಇರುತ್ತೆ. ಪಾಪ ಅವಳನ್ನು ರೆಡಿ ಮಾಡಬೇಕು, ಸ್ಕೂಲಿಗೆ ಬಿಟ್ಟು ಬರಬೇಕು, ಮತ್ತು ಸ್ಕೂಲಿಂದ ಕರ್ಕೊಂಬರ್ಬೇಕು, ಕೆಲಸ ಮಾಡಬೇಕು, ಇದೆಲ್ಲ ಮಾಡ್ಕೋತಾ ಇರ್ತಾರೆ. ಇನ್ನು ರಾಜು ಮನೆಯಲ್ಲೇ ಆಫೀಸ್ ಮಾಡ್ಕೊಂಡಿರೋದ್ರಿಂದ ಸೊ ಒಂದು ಸಪ್ರೇಟ್ ರೂಮ್ ಆಫೀಸ್ಗಂತಲೇ ಇಟ್ಕೊಂಡಿದ್ದೀವಿ. ಈ ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಇನ್ನು 2 ರೂಮ್ ಇದೆ ಅಲ್ವಾ, ಒಂದು ಗೆಸ್ಟ್ ಬೆಡ್ರೂಮು, ಇನ್ನೊಂದು ನಮ್ಮ ಬೆಡ್ರೂಮು. ಫ್ರೆಂಡ್ಸ್, ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದೆ. ಸೊ ಇನ್ನು ಪಾಪು ಮಲಗಿದ್ದಾನೆ. ಈಗ ಹೋಗಿ ಸ್ನಾನ ಮಾಡಿ ಬಂದುಬಿಡ್ತೀನಿ. ಸೊ ನಾನು ಇವತ್ತು ಹೇರ್ ವಾಶ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಟೈಕ್ ಆಯುರ್ವೇದ ಕೋ ಅವ್ರದ್ದೇ ಮೇಥಿ ಶ್ಯಾಂಪು ವಿತ್ ಆಮ್ಲನ ಬಳಸ್ತಾ ಇದ್ದೀನಿ.
ಹಾಗೆ ಟಾಕ್ ಅವರ ಪ್ರಾಡಕ್ಟ್ಸ್ ಮೇಲೆ 50% ಲಿಮಿಟೆಡ್ ಟೈಮ್ ಆಫರ್ ಇದೆ. ಸೊ ಫ್ರೆಂಡ್ಸ್, ಈ ಥರ ಆಯುರ್ವೇದಿಕ್ ಪ್ರಾಡಕ್ಟ್ ನಿಮಗೂ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಬೈ ಮಾಡಿ. ಇನ್ನು ಈ ಶಾಂಪು ಕೂಡ ಅಷ್ಟೇ ಮೇಥಿ ಆಮ್ಲವನ್ನು ಬಳಸಿ ತಯಾರಿಸಿರ್ತಾರೆ. ಎಲ್ಲವೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಈ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನನಗೆ ಸ್ವಲ್ಪ ಡ್ಯಾಂಡ್ರಫ್ ಇತ್ತು, ಸ್ನಾನ ಮಾಡಿದ ಕೂಡಲೇ ಎಲ್ಲವುದು ಕಂಪ್ಲೀಟಾಗಿ ಹೋಯಿತು. ಜಾಸ್ತಿ ಇತ್ತು ಅಂದರೆ ಇನ್ನೂ ಕೆಲವು ದಿವಸ ಬಳಸಬೇಕಾಗತ್ತೆ. ಇನ್ನು ಟೈಮ್ ಆಗದೆ ರಾಜು ಹೋಗಿಬಿಟ್ಟು ಚಿನಿಮಾನ ಸ್ಕೂಲಿಂದ ಕರ್ಕೊಂಡು ಬರ್ತಾರೆ. ಕೆಲವೊಂದು ಸಲ ಕೆಲಸ ಜಾಸ್ತಿ ಇತ್ತು ಅಥವಾ ರಾಜು ಏನಾದರೂ ಮೀಟಿಂಗಲ್ಲಿದ್ದರು ಅಂದ್ಕೊಳ್ಳಿ, ಆ ಟೈಮ್ನಲ್ಲಿ ಚಿನಿಮಾನ ಕರ್ಕೊಂಬರ್ಲಿಕ್ಕೆ ನಮ್ಮ ಆಫೀಸಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯಿ ಹೋಗಿ ಕರ್ಕೊಂಡು ಬರ್ತಾರೆ. ಇಲ್ಲ ಒಂದು ವೇಳೆ ರಾಜುಗೆ ಟೈಮ್ ಇತ್ತು ಅಂದ್ಕೊಳ್ಳಿ, ಅವರೇ ಹೋಗಿ ಕರ್ಕೊಂಡು ಬರ್ತಾರೆ. ಇನ್ನಷ್ಟರಲ್ಲಿ ನನ್ನ ನಿದ್ದೆ ಕೂಡ ಮುಗ್ದಿರತ್ತೆ, ಎಲ್ಲ ಕೆಲಸ ಮುಗಿಸ್ಕೊಂಡಿರ್ತೀನಿ, ನಾನು ಕೂಡ ಫ್ರೀ ಆಗಿರ್ತೀನಿ. ಇನ್ನು ಈಗ ತಾನೇ ಚಿನಿಮಾ ಸ್ಕೂಲಿಂದ ಬಂದಳು. ಅವಳು ಬರೋದೇ ಸ್ವಲ್ಪ ತಮ್ಮನ ಹತ್ರ ಆಟ ಆಡ್ತಾಳೆ. ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡ್ತಾಳೆ. ಸೊ ಊಟ ಅಂತೀರಾ, ನಾನು ಸಾರು ಮಾಡಿಟ್ಟಿದ್ದೆ. ಆಂಟಿ ಅದ್ರ ಜೊತೆಗೆ ಸ್ವಲ್ಪ ಸಂಡಿಗೆ ಹಪ್ಪಳ ಎಲ್ಲ ಹುರಿದಿಟ್ಟಿದ್ದಾರೆ. ಬರೋದೇ ಅವರು ರೈಸ್ ಮಾಡಿಬಿಡ್ತಾರೆ. ರೈಸ್ ಕೂಡ ರೆಡಿಯಾಗಿದೆ. ಇದರಿಂದ ಮಧ್ಯಾಹ್ನದ ಅಡುಗೆ 1 o'clockಗೆಲ್ಲ ರೆಡಿ ಆಗಿಬಿಟ್ಟಿರುತ್ತೆ. ಇನ್ನು ಚಿನಿಮಾ ಬರೋಷ್ಟೊತ್ತಿಗೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿರ್ತೀವಿ. ಏಕೆಂದರೆ ಅವಳು ಸ್ಕೂಲಿಂದ ಬರೋದೇ ತಮ್ಮ ಅಂತ ಹೇಳಿ ಅವನ ಹತ್ರ ಹೋಗ್ತಾಳೆ. ಅದಕ್ಕಾಗಿ ಯಾರಾದರೂ ಒಬ್ಬರು ಆ ಮಗು ಜೊತೆ ಇರಬೇಕು. ಅವಳಿಗೂ ಗೊತ್ತಾಗೋದಿಲ್ಲ ಅಲ್ವಾ ಪಾಪ, ಕೆಲವೊಂದು ಸಲ ಎತ್ಕೊಳಕ್ಕೆ ಹೋಗ್ಬಿಡ್ತಾಳೆ ಅವಳು. ಅದಕ್ಕಾಗಿ ಅದೆಲ್ಲ ಗಮನಿಸ್ಬಿಟ್ಟು ಆದಷ್ಟು ನಾನು ಮಗು ಹತ್ರ ಜಾಸ್ತಿ ಇರ್ತೀನಿ. ಇನ್ನು ಅಡುಗೆ ಎಲ್ಲ ರೆಡಿ ಆದಮೇಲೆ ಆಂಟಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಬಿಡ್ತಾರೆ. ಅಂದರೆ ಬೆಳಗ್ಗೆನೇ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತಾರೆ. ಸೊ ಅಡುಗೆ ಆದಮೇಲೆ ಕಸ ಗುಡಿಸಿ ನೆಲ ಒರೆಸ್ತಾರೆ. ಇನ್ನು ಚಿನಿಮಾಗೆ ಇವಾಗ ಊಟ ಎಲ್ಲ ತಟ್ಟೆಗೆ ಹಾಕ್ಕೊಟ್ಟಿದ್ದೀನಿ. ಇವತ್ತು ಯಾಕೋ ಅವಳೇ ನಾನೇ ತಿಂತೀನಿ ಅಂತ ಹೇಳಿದ್ಲು, ಹಾಗಾಗಿ ಸರಿ ಅಂತ ಹೇಳಿ ಕೊಟ್ಟಿದ್ದೀನಿ. ಬಟ್ ಅನ್ನ ಸಾರು ಮಾತ್ರ ನನ್ನನ್ನು ತಿನ್ನಿಸು ಅಂತ ಕೇಳ್ತಾಳೆ. ಬಟ್ ಯಾಕೋ ಇವತ್ತು ನಾನೇ ತಿಂತೀನಿ ಅಂತ ಕೇಳಿ ಇಸ್ಕೊಂಡ್ಲು. ನನಗೆ ಖುಷಿ ಅನ್ನಿಸ್ತು. ಇನ್ನು ಇವಾಗ ಆ ಸ್ಪೂನಲ್ಲಿ ಮೊಟ್ಟೆ ಇಟ್ಕೊಂಡು ತಿನ್ಲಿಕ್ಕೆ ಒಂದು ಸರ್ಕಸ್ ಮಾಡ್ತಾಳೆ. ಯಪ್ಪ ಮೊಟ್ಟೆ ಅದರಲ್ಲಿ ನಿಲ್ತಾ ಇಲ್ಲ. ಇಷ್ಟು ಸಲ ಬಿದ್ದೋದ್ರೂ ಟ್ರೈ ಮಾಡ್ತಾನೆ ಇದ್ದಾಳೆ. ಹಬ್ಬ ಫೈನಲಿ ಮೊಟ್ಟೆ ಸ್ಪೂನ್ ಮೇಲೆ ನಿಂತ್ಕೋತು. ಅದು ಒಂದು ಸ್ಪೂನ್ ತಿನ್ನೋಕ್ಕೆ ಎಷ್ಟೊತ್ತು ಟ್ರೈ ಮಾಡಿದ್ಲು ಪಾಪ. ಒಟ್ಟಿನಲ್ಲಿ ತಿಂತಾ ಇದ್ದಾಳಲ್ವಾ, ಅದೇ ಖುಷಿ ನನಗೆ. ಏನು ಮಾಡ್ತಾ ಇದೆಯಾ ಚುನ್ನಿಮಾ? ಆಂಟಿಗೆ ಹುಷಾರಿಲ್ವಾ? ಮಗು ಆಗಿದೆಯಾ ಆಂಟಿಗ? ಡಾಕ್ಟರಾ ನೀನು? ಇನ್ನು ಆಂಟಿಗೆ ಹುಷಾರಿಲ್ವಂತೆ. ಸೊ ಅವಳು ಅದಕ್ಕೆ ಡಾಕ್ಟ್ರಂತೆ. ನಾನು ಚೆಕ್ ಮಾಡ್ತೀನಿ ಇರು ಅಂತ ಹೇಳಿ ಅವ್ರು ಊಟ ಮಾಡ್ತಾಯಿದ್ರೆ ಹೋಗಿ ಚೆಕ್ ಮಾಡ್ತಾ ಇರೋದು ನೋಡಿ. ಸೊ ಫ್ರೆಂಡ್ಸ್, ಮಧ್ಯಾಹ್ನದ ಊಟ ಬಂದುಬಿಟ್ಟು ಇದು ಅನ್ನ ಬೇಳೆ ಸಾರು, ಒಂದು ಮೊಟ್ಟೆ. ಇದು ಬಂದುಬಿಟ್ಟು ಬೆಳ್ಳುಳ್ಳಿನ ತುಪ್ಪದಲ್ಲಿ ನೆನೆಸಿರ್ತಾರಲ್ವ, ಸೊ ಅದಕ್ಕೆ ಉಪ್ಪು ಮತ್ತು ಕಾಳು ಮೆಣಸು ಮಿಕ್ಸ್ ಮಾಡಿ ನೆನೆಸಿರುವಂಥದ್ದು. ಸೊ ಇದು ಬೆಳ್ಳುಳ್ಳಿ, ಒಂದು 6-7 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೆ ಇದು ಬಂದುಬಿಟ್ಟು ಅಜ್ವೈನ್ ಚಟ್ನಿ ಪುಡಿ. ಸೊ ಕೆಲವರು ಹೇಳ್ತಾಯಿದ್ರು ಇದರಲ್ಲಿ ಮೆಂತೆ ಕೂಡ ತಗೊಳ್ಳಿ ಅಂತ ಹೇಳಿಬಿಟ್ಟು. ಈ ಪುಡಿಯಲ್ಲಿ ಮೆಂತೆ, ಅಜ್ವಾನ, ಇನ್ನೂ ಅನೇಕ ಥರವಾದಂತಹ ಕಾಳುಗಳು ಮತ್ತು ಒಣಕೊಬ್ಬರಿ ಎಲ್ಲ ಗ್ರೈಂಡ್ ಮಾಡಿರುವಂತಹ ಪೌಡ್ರ್ ಇದು. ಸೊ ಇದನ್ನು ತಗೊಳ್ಳೋದ್ರಿಂದ ಹಾಲು ಹೆಚ್ಚಾಗುತ್ತೆ, ಹಾಗೆ ನನಗೂ ಕೂಡ ಎನರ್ಜಿಗೆ ತುಂಬ ಒಳ್ಳೆಯದು. ಸರ್, ನಾನು ಹೋಗಿ ಊಟ ಮಾಡ್ಕೊಂಬರ್ತೀನಿ. ಅವ್ನು ಪ್ರತಿ ಸಲ ನಾನು ಊಟ ಮಾಡಬೇಕಾದ್ರೇ ಅಳ್ತಾ ಇರ್ತಾನೆ. ಏನೋ ಹೇಳ್ತಾರೆ, ತಾಯಿ ಊಟ ಮಾಡಬೇಕಾದ್ರೆ ಮಗು ಎದ್ಬಿಟ್ಟು ಅಳ್ತಾ ಇರುತ್ತೆ ಅಂತ. ಏನು ಸಿನಿಮಾ ಊಟ ಮಾಡಿದ್ಲಾಗಲೇ ನೀವು ಹೋಗಿ ಕಾಚ್ಕೊ ಸಾಕು. ಇನ್ನು ಫಸ್ಟ್ ನಾನು ಊಟ ಮಾಡ್ತೀನಿ, ಅದಾದಮೇಲೆ ರಾಜು ಊಟ ಮಾಡ್ತಾರೆ. ಯಾಕೆಂದರೆ ಇವನು ನಾನು ಊಟ ಮಾಡೋ ಟೈಮ್ನಲ್ಲೇ ಎದ್ದಿರ್ತಾನೆ, ರಾಜು ತೊಟ್ಲು ತುಕ್ಕೋತಾ ಕೂತ್ಕೊಂಡಿರ್ತಾರೆ. ಒಂದು ಕಡೆ ಚಿನಿಮಾನ ಕೂಡ ನೋಡ್ಕೋಬೇಕು, ನೋಡಿ ತರಲೆ ಏನೇನೋ ಮಾಡ್ತಾ ಇರ್ತಾಳೆ. ಅದೇ ಭಯ ಆಗತ್ತೆ ನಮಗೆ ಸ್ವಲ್ಪ. ಇಳಿ ಕೆಳಗೆ ಇಳಿ. ಈಗ ಅವನಿಗೆ ಚೆಕ್ ಮಾಡೋಕೆ ಹೋಗ್ತಿರೋದು ರಾಜು, ಇಳಿಸೋಳಗೆ. ಬೇಡ ಬಿಡು, ಬೇಡ 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 ಬೇಡ, ಹಾಡಾಡು ತಮ್ಮ ಮಲ್ಕೊಂತಾನೆ. ಕುಚ್ಚು 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 ನಗ್ತೀಯಾ? ಹಾಲು ಕುಡ್ದಿಲ್ಲಪ್ಪ ನೀನು? ಹಾಲು ಕುಡಿಬೇಕು, ಚೆನ್ನಾಗಿ ಹಾಲು ಕುಡಿತೀಯಾ? ಅಲ್ಲ 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 ಅಲ್ಲ. ಚಿನ್ಮ ಹಾಡು ಹೇಳ್ತೀಯಾ? ಏನದು? ನೋಡಿ ತಮ್ಮ ಏನೋ ಹೇಳ್ತಾ ಇದ್ದಾನೆ ನೋಡಿ. ಇನ್ನು ರಾಜು ಕೂಡ ಊಟ ಮಾಡಿ ಬಂದುಬಿಟ್ಟು
ಇಬ್ಬರು ಮಕ್ಕಳ ಜೊತೆ ಆಟ ಆಡ್ತಾ ಕುತ್ಕೊಂಡಿರ್ತಾರೆ. ಚಿನಿಮಾ ನೋಡಿ ಬ್ಯಾಗ್ ರೆಡಿ ಮಾಡಿಕೊಂಡು ತಮ್ಮ ಅವಳು ಶಾಪಿಂಗ್ ಹೋಗ್ತಾರಂತೆ. ರಾಜು ಇದ್ದು ಬೇಡಮ್ಮ ಸಣ್ಣ ಮಗು ಅಂದಿದ್ದಕ್ಕೆ ಸಿಟ್ಟು ಬಂದುಬಿಟ್ಟಿದೆ. ಬೇಡ ಅಂತ್ಯ ನೀನು ಪಾಪುನ ಕರ್ಕೊಂಡು ಹೋಗ್ತೀನಿ ಅಂದರೆ ಬೇಡ ಅಂತ್ಯ ನೀನು ಅಂಥೇಳಿ ರಾಜುನ ಹೊಡಿತಾ ಇದ್ದಾಳೆ. ಇನ್ನು ತೋಟದಲ್ಲಿ ಈ ಥರ ಹಗ್ಗ ಕಟ್ಬಿಟ್ಟು ಪಾಪು ಬಟ್ಟೆಗಳೆಲ್ಲ ಇಲ್ಲಿ ಒಣಗಿಸ್ತಾ ಇದ್ದೀವಿ. ಏಕೆಂದರೆ ಬಿಸಿಲು ತುಂಬ ಚೆನ್ನಾಗಿ ಬಂದಿರುತ್ತೆ ಬೆಳಗ್ಗೆ, ಆ ಟೈಮ್ನಲ್ಲೇ ಒಣಗಿಸ್ಬಿಡೋದ ಅಂತ ಹೇಳಿಬಿಟ್ಟು ಸಂಜೆಗೆಲ್ಲ ತೊಗೊಂಬಂದು ಆಂಟಿ ಮಡಚಿಡ್ತಾರೆ. ಇನ್ನು ಇವರೇನೋ ಬಟ್ಟೆ ತೊಗೊಂಬರೋಕ್ಕೆ ಹೋದರು, ನಾನೇನೋ ಬೇರೆ ಕೆಲಸ ಮಾಡ್ತಾಯಿದ್ದೆ. ರಾಜು ಪಾಪುನ ನೋಡ್ಕೋತಾ ಇದ್ರಲ್ವ. ಇನ್ನು ಆ ಟೈಮ್ನಲ್ಲಿ ಇವಳು ಬಾತ್ರೂಮಲ್ಲಿ ನೀರಲ್ಲಿ ಆಟ ಆಡ್ತಾ ಕುತ್ಕೊಂಡಿದ್ದಾಳೆ. ಚಿನಿಮಾನು ಸ್ವಲ್ಪ ಇತ್ತೀಚಿಗೆ ತರಲೆ ಜಾಸ್ತಿನೇ ಆಗಿದ್ದಾಳೆ. ಮತ್ತೆ ಹೋಗಿ ಅವಳಿಗೆ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಡು ಬಂದೆ. ಬಾಯಿಲೆ ಚಿನ್ಮಾ ಬೇಡ, ನಾಯಿ ಇದೆ, ನಾಯಿಯಲ್ಲಿ ಬಾ. ಹಣ ತಗೊಂಡು ಹೋಗ್ತಾ ಇದ್ದಾಳೆ ಆಂಟಿ. ಫ್ರೆಂಡ್ಸ್ ಹಾಗೆ ನೋಡ್ತಾ ಇರಿ, ನಿಮ್ಗೊಂದು ತಮಾಷೆ ತೋರಿಸ್ತೀನಿ. ಹೋಗಿ ಆ ಅಜ್ಜನ ಹತ್ರ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾಳೆ ಅವಳು, ದೊಡ್ಡ ಮನುಷ್ಯಳ ಥರ. ಅವ್ರು ಹೀಗೆ ನಮ್ಮ ಮನೆ ಮುಂದೆನೇ ಹೋದರು. ತಾತ ನನಗೊಂದು ಮರಿ ಕೊಡ್ತೀಯಾ ಅನ್ನೋದೇ ಅವ್ರು ಹೋಗಿ ಕಾಸು ಇಸ್ಕೊಂಬ ಅಂತ ಹೇಳಿ ಕಳಿಸಿದ್ದಾರೆ. ನೋಡಿ ಮನೇಲಿ ಹಿಂಗೆ ಪರ್ಸ್ ಎಲ್ಲಾದರೂ ಇಟ್ಟಿದ್ರೆ ಎತ್ಕೊಂಡೋಗಿ ಕೊಟ್ಟರೆ ಏನು ಮಾಡೋದ. ಇವಳಂತೂ ಯಪ್ಪ ಇವಳನ್ನ ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕು. ಅದಕ್ಕೆ ಅವಳು ಎಲ್ಲಾದರೂ ಸ್ವಲ್ಪ ಸೈಲೆಂಟ್ ಆಗಿದ್ದಾಳೆ ಅಂದರೆ ಆಂಟಿ ಹುಡ್ಕಕ್ಕೆ ಹೋಗ್ಬಿಡ್ತಾರೆ. ಎಲ್ಲೋ ಹೋಗಿದ್ದಾಳೆ ಮೇಡಮ್ ಇವಳು, ಹುಡ್ಕೊಂಬರ್ತೀನಿ ತಡ್ರಿ ಅಂತ ಹೇಳ್ಬಿಟ್ಟು ಅಷ್ಟು ತರಲೇ ಇರ್ತಾಳೆ ಇವಳು. ಫ್ರೆಂಡ್ಸ್ ಅವಳಿಗೆ ಕುರಿ ಬೇಕಂತೆ, ಇಲ್ಲಿ ಕುರಿ ಮೇಯಿಸ್ಕೊಂಡು ಹೋಗ್ತಿರ್ತಾರೆ. ಅವ್ರಿಗೆ ನಿಲ್ಲಿಸ್ಬಿಟ್ಟು ನಮ್ಮ ಅಪ್ಪನ ಹತ್ರ ಹೋಗಿ ಕಾಸು ಇಸ್ಕೊಂಬರ್ತೀನಿ ಅಂತೇಳಿ ಬಂದ್ಲು ಮನೆ ಒಳಗೆ. ಅಲ್ಲಿ ನನ್ನ ಪರ್ಸ್ ಇಟ್ಟಿದ್ದೆ, ಆ ಪರ್ಸ್ ಎತ್ಕೊಂಡು ಹೋಗಿ ಚಿಕ್ಕದು ಕೊಟ್ಟಿಲ್ಲ, ಅವರು ಕೊಟ್ಟಿಲ್ಲ. ಶಿಪ್ಪು ಮುಟ್ಟು ಬಂದ ಒಂದು ತೆಲುಗು ಒಂದು ಕನ್ನಡ ಮುಟ್ಟಾತ. ಕಾಸು ತಗೊಂಡೋದಿಲ್ಲ ಮತ್ತೆ ಕಾಸು ಅಂತೇಳಿ ಪರ್ಸ್ ಎತ್ಕೊಂಡು ಹೋಗ್ಬಿಟ್ಟು ಕುರಿ ಕೊಡಿ ನಿಮ್ದು ಅಂತ ಕೇಳ್ತಿದ್ದಾಳೆ ಪಾಪ. ಹಾಲು ಕುಡಿಸಿ ಮನಸ್ಬೇಕಂತ ಅದಕ್ಕೆ ನಾಳೆ ತಗೊಂಬರ್ತಾರಂತೆ. ಮನೆಗೆ ಹೋಗು ಅಂತ ಹೇಳಿದ್ರಂತೆ ತಾತ. ಮನೆಗೆ ಹೋಗು ನಾಳೆ ಬರ್ತೀನಿ ತಗೊಂಡಿ ಅಂತ. ಚಿಕ್ಕದಾ? ಎಷ್ಟು ಚಿಕ್ಕದಾ? ಇನ್ನು ಸಾಯಂಕಾಲ ಬಂದುಬಿಟ್ಟು ಒಂದು ಗ್ಲಾಸ್ ಹಾಲು ಕುಡಿತಾ ಇದ್ದೀನಿ. ಹಾಗೆ ಚಿನಿಮಾಗೂ ಕೂಡ ಸಂಜೆ ಟೈಮ್ನಲ್ಲಿ ಇತ್ತೀಚೆಗೆ ಹಾಲು ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ಒಂದು ಚಿಕ್ಕ ಗ್ಲಾಸ್ನಷ್ಟು ಕುಡಿತಾಳೆ. ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿರ್ತೀನಿ. ಈ ಹಾಲಿನ ಜೊತೆಗೆ ನಾನು ಇಲ್ಲಿ ನೋಡಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಅಂದರೆ ಖರ್ಜೂರ, ಬಾದಾಮ್, ಪಿಸ್ತಾ, ಗೋಡಂಬಿ, ಒಣಕೊಬ್ಬರಿ, ಸೊ ಈ ಥರ ಎಲ್ಲ ಥರದ ಡ್ರೈ ಫ್ರೂಟ್ಸನ್ನು ಒಂದು ಸ್ಪೂನ್ನಷ್ಟು ಹಾಕ್ಕೊಂಡು ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ಇನ್ನು ರಾಜುಗೆ ಮನೇಲಿರೋ ಎಂಪ್ಲಾಯೀಸ್ಗೆ ಆಂಟಿ ಟೀ ಮಾಡಿಕೊಡ್ತಾರೆ. ಕೆಲವೊಂದು ಸಲ ನನಗೂ ಟೀ ಕುಡಿಬೇಕನ್ಸುತ್ತೆ, ಆ ಟೈಮ್ನಲ್ಲಿ ಟೀ ಮಾಡಿಸ್ಕೊತೀನಿ. ಇನ್ನು ರಾಜು ಟೀ ಕುಡಿದ್ಬಿಟ್ಟು ತರಕಾರಿ ತರ್ತೀನಿ ಅಂತ ಹೇಳಿ ಚಿನಿಮನ ಕರ್ಕೊಂಡು ಹೋದ್ರು. ಇನ್ನು ನಾನು ಮಗುನ ನೋಡ್ಕೋತಾ ಇದ್ದೀನಿ. ನಂಗೆ ಹೆಲ್ಪ್ ಮಾಡ್ತೀಯಾ? ಅದು ಗೌರಿಕಾಯಿ ಒಂದೇ ಸಿಗಲಿಲ್ಲ, ಎಲ್ಲ ಸಿಕ್ಕಿದೆ. ಪರವಾಗಿಲ್ಲ. ಸ್ಟ್ರಾಬೆರಿ ಹೇಳೋದೇ ಮರ್ತ್ಬಿಟ್ಟಿದ್ದೆ ರಾಜು. ಅಯ್ಯೋ ಚಿನಿಮ, ಆಮೇಲೆ ನನಗೆ ಸ್ಟ್ರಾಬೆರಿ ಬೇಕು ಅಂದ್ಲ. ಇದು ಫುಲ್ ರೈಪ್ ಆಗಿತ್ತು ಸ್ಟ್ರಾಬೆರಿ, ಅದಕ್ಕೆ ತಗೊಂಡೆ. ಚೆನ್ನಾಗಿದೆ ಸೊ ಅವಳಿಗೆ ಚಿಕ್ಕ ವಯಸ್ಸಿಂದನೇ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀವಲ್ವಾ. ಅವಳು ಹೇಳಬೇಕು ಅಂದರೆ ನಾನು ಚೆನ್ನಾಗೇ ಗಮನಿಸಿರೋದು, ಈ ಜಂಕ್ ಎಲ್ಲ ತಿನ್ನೋದಕ್ಕಿಂತ ಈ ಥರ ಹೆಲ್ದಿ ತಿಂತಾಳಲ್ಲ ರಾಜು. ಜಂಕ್ ಕೊಟ್ರೆ ಜಂಕ್ ಬೇಡ, ನನಗೆ ಫ್ರೂಟ್ಸ್ ಬೇಕಂತ ಕೇಳ್ತಾಳೆ. ನಾನು ಕಂಪೇರ್ ಮಾಡಿ ನೋಡಿದ್ದೀನಿ ಅದನ್ನ ಯಾವ್ದು ಜಾಸ್ತಿ ತಿಂತಾಳೆ ಅಂತ. ಅವಳಿಗೆ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಅಂತ ತುಂಬ ಇಷ್ಟ ಆಗುತ್ತೆ. ಅದೇ ನಾವು ಏನಂದರೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡಿಸ್ತೀವಲ್ವಾ, ಅದೇ ಮಕ್ಕಳಿಗೆ ಒಂದು ಅಭ್ಯಾಸ ಆಗಿ ಕಲಿತಾರೆ ಅವರು. ಅದು ಒಂದ್ಸಾರಿ ಟೇಸ್ಟ್ ಗೊತ್ತಾಯ್ತು ಅಂದ್ರೆ ಯಾರೇ ಇಷ್ಟಪಟ್ಟು ತಿಂತಾರೆ. ಯಾರಿಗಿದು ಒಟ್ನಲ್ಲಿ ಹೆಂಗಪ್ಪ ಇವಳಿಗೆ ಫೋರ್ಕಾ? ಈಗ ಇದನ್ನ ಫೋರ್ಕಿಗೆ ಚುಚ್ಚಿ ಕೊಡ್ಬೇಕೀಗ. ಕೊರಿಯನ್ ಮೂವೀಸ್ ನಲ್ಲಿ ನೋಡಿರ್ತಾರೆ. ಏನಿದು? ಸ್ಟ್ರಾಬೆರಿ. ಮತ್ತೆ ನನಗೆ ಹೆಲ್ಪ್ ಮಾಡ್ತೀಯಾ ಅಂತ ಹೇಳ್ದಲ್ಲ ನೀನು, ಹೆಲ್ಪ್ ಮಾಡ್ತೀಯಾ? ಹಾ
ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಫ್ರೂಟ್ಸ್ ತಿಂತೀವಿ, ಹಾಗಾಗಿ ಹೋದಾಗೆಲ್ಲ ತಗೊಂಡ್ಬರ್ತಿರ್ತಾರೆ ರಾಜು. ಬನಾನ ನಾವು ಮಗು ಜೊತೆ ಇವಳಿಗೂ ಟೈಮ್ ಕೊಡಬೇಕು, ಹಾಗಾಗಿ ಹೆಚ್ಚಾಗಿ ಅವಳನ್ನು ಮಾತಾಡ್ಸ್ಕೊತಾ ಇರೋದು ಅಥವಾ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತೀನಿ. ಅವಳಿಗೂ ಮುಂದೆ ಫೀಲ್ ಆಗಬಾರ್ದು, ಅಯ್ಯೋ ಪಾಪು ಬಂದ ತಕ್ಷಣ ಮೊದಲೆಲ್ಲ ಅಮ್ಮ ಹೇಗೆ ಆಟ ಆಡಿಸ್ತಾಯಿದ್ರು, ಅಪ್ಪ ಹೇಗೆ ಆಟ ಆಡಿಸ್ತಾಯಿದ್ರು, ಹಾಗೆಲ್ಲ ಆಟ ಆಡಿಸ್ತಾ ಇಲ್ಲ ಅಲ್ವಾ, ಆ ಥರ ಫೀಲ್ ಆಗಬಾರ್ದು ಅನ್ನೋದಕ್ಕೆ ಇವಳ ಜೊತೆ ಇನ್ನೂ ಜಾಸ್ತಿ ಹೆಚ್ಚು ಟೈಮ್ ಕಳಿತೀವಿ. ಆ್ಯಂಡ್ ಮಗುನ ಇಟ್ಕೊಂಡು ಇವಳನ್ನು ಮಾತಾಡ್ಸೋದು, ಮಗು ನಿಮಗೆ ತಮ್ಮ ಎತ್ಕೊಳ್ಬೇಕು, ದೊಡ್ಡವನಾದ್ಮೇಲೆ ಎತ್ಕೊಳ್ಳುವಂತೆ ಅದೆಲ್ಲ ಹೇಳ್ಕೊಡೋದು, ಅದೆಲ್ಲ ಮಾಡ್ತಾಯಿರ್ತೀನಿ. ಜೊತೆಗೆ ನನಗೆ ಈ ಥರ ತರಕಾರಿ ಸುಲಿಬೇಕಾದ್ರೆ ಅವಳು ತುಂಬಾ ಹೆಲ್ಪ್ ಮಾಡ್ತಾಳೆ. ಎಕ್ಸ್ಪೆಷಲಿ ಬಟಾಣಿ ಇದ್ರತ್ತಲ್ವ, ಅದನ್ನು ಸುಲ್ಕೊಡ್ಬೇಕಂದ್ರೆ ತುಂಬ ಇಷ್ಟ ಅವಳಿಗೆ. ಇನ್ನು ರಾಜು ತರಕಾರಿ ಎಲ್ಲ ತಂದು ಕೊಟ್ಬಿಟ್ಟು ಕೆಲಸ ಮಾಡಲಿಕ್ಕೆ ಅಂತ ಹೋದರು. ಇನ್ನು ಪಾಪು ಬೇರೆ ಮಲಗಿದ್ನಲ್ವ, ಆ ಟೈಮ್ನಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ಆಂಟಿ ಚಪಾತಿ ಪಲ್ಯ ಇದೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಈ ಕೆಲಸ ಮುಗಿದ್ಮೇಲೆ ಚಿನ್ನಿಮಾಗೆ ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡಿಸ್ತೀನಿ. ಅದಾದಮೇಲೆ ಒಂದು ಹಾಫ್ ಆನ್ ಅವರ್ TV ನೋಡ್ತಾಳೆ. ಫ್ರೆಂಡ್ಸ್, ಇನ್ನು ಚಿನ್ನಿಮಾಗೆ ಈಗ ತಾನೇ ಊಟ ಮಾಡಿಸಿ ಬಂದೆ. ಈಗ ನಾನು ಊಟ ಮಾಡ್ತಾ ಇದ್ದೀನಿ. ಟೈಮ್ ಬಂದು 8:30 ಆಗಿದೆ. ಅಂದರೆ ಒಂದು 8-8:30 ಒಳಗಡೆ ನಾನು ಊಟ ಮಾಡಿಬಿಡ್ತೀನಿ. ಯಾಕೆಂದರೆ 1-2 ಅವರ್ಸ್ ಊಟ ಮಾಡಾದ್ಮೇಲೆ ಗ್ಯಾಪ್ ಕೊಡಬೇಕಲ್ವ ಮಲಗಲಿಕ್ಕೆ. ಊಟ ಮಾಡಿದ ತಕ್ಷಣವೇ ಮಲಗಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಬೇಗ ಊಟ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಸ್ವಲ್ಪ ಲೇಟ್ ಆಗೋದು, ಕೆಲವೊಂದು ಸಲ ಹೊಟ್ಟೆ ಹಶ್ವಾಗ್ತಿರ್ಲಿಲ್ಲ. ಬಟ್ ಇವಾಗ ಹೊಟ್ಟೆ ಹಶ್ವಾಗೋದ್ರಿಂದ ಸ್ವಲ್ಪ ಬೆಂಡೆಕಾಯಿ ಗೊಜ್ಜು, ಹೀರೆಕಾಯಿ ಆಲೂಗಡ್ಡೆ ಪಲ್ಯ, ಯಾಕೋ ಇವತ್ತು ಆಮ್ಲೆಟ್ ತಿನ್ಬೇಕನ್ನಿಸು ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಪಾತಿ, ಒಂದು ಸ್ವಲ್ಪ ರೈಸ್ ತಿಂತೀನಿ. ಸೊ ಇನ್ನು ರಾತ್ರಿ ಊಟ ಇದ್ದು ಫ್ರೆಂಡ್ಸ್. ಇನ್ನು 10 o'clock ನಾವು ಮಲಗಿಬಿಡ್ತೀವಿ. ಇನ್ನೊಂದು ರೂಮಲ್ಲಿ ರಾಜು ಮತ್ತು ಚಿನ್ನಿಮಾ ಮಲ್ಕೊಳ್ತಾರೆ. ಹಾಗೆ ಪಕ್ಕದ ರೂಮಲ್ಲಿ ನಾನು ಮತ್ತು ಪಾಪು ಮಲಗ್ತೀವಿ. ಯಾಕೆಂದರೆ ಈಗ 4 ಜನ ಇರೋದ್ರಿಂದ ಒಂದೇ ಮಂಚ ಸಾಕಾಗ್ತಾ ಇಲ್ಲ, ಅದಕ್ಕಾಗಿ ಗೆಸ್ಟ್ ರೂಮಲ್ಲಿ ರಾಜು ಮಲಗಿದ್ದಾರೆ. ಇನ್ನು ಪಾಪು ಏನಾದರೂ ಮಧ್ಯೆ ಎದ್ದ ಅಂದ್ಕೊಳ್ಳಿ, ರಾಜು ಸ್ವಲ್ಪ ಹೊತ್ತು, ನಾನು ಸ್ವಲ್ಪ ಹೊತ್ತು ನೋಡ್ಕೋತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.